ನಮಸ್ಕಾರ ವೀಕ್ಷಕರೇ, ವಿಜ್ಞಾನ ವಿಸ್ಮಯಕ್ಕೆ ಸ್ವಾಗತ. ಸೌರವ್ಯೂಹವನ್ನು ಕುರಿತಂತಹ ಈ ಕಾರ್ಯಕ್ರಮಗಳಲ್ಲಿ ಈ ಸಂಚಿಕೆಯಲ್ಲಿ ನಾವು ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ಸೌರವ್ಯೂಹದಲ್ಲೇ ಅತ್ಯಂತ ಪ್ರಮುಖವಾದ ಆಕಾಶಕಾಯ. ಯಾಕಂದರೆ ಸೌರವ್ಯೂಹದಲ್ಲಿರುವ ಆಕಾಶಕಾಯಗಳೆಲ್ಲವೂ ಸೂರ್ಯನನ್ನೇ ಇವತ್ತು ಸುತ್ತುತ್ತಾ ಇವೆ. ಯಾಕಂದರೆ ಸೂರ್ಯ ಒಂದು ಅಗಾಧವಾದ ಗಾತ್ರವನ್ನು ಹೊಂದಿರುವಂತಹ ಒಂದು ಆಕಾಶಕಾಯ. ಬೇರೆಲ್ಲ ಆಕಾಶಕಾಯಗಳು ಸೌರವ್ಯೂಹದಲ್ಲಿರುವುದು ಇದಕ್ಕೆ ಹೋಲಿಸಿದರೆ ಸೂರ್ಯ ಒಂದು ರೀತಿಯ ವಿಭಿನ್ನವಾದ ಆಕಾಶಕಾಯ. ಯಾಕಂದರೆ ಇದು ಒಂದು ನಕ್ಷತ್ರ. ಇದಲ್ಲದೆ ಉಳಿಯುವ ಆಕಾಶಕಾಯಗಳೆಲ್ಲವೂ ನಮ್ಮ ಭೂಮಿಯನ್ನು ಸೇರಿ ಯಾವುದು ನಕ್ಷತ್ರಗಳಲ್ಲ. ಸೂರ್ಯನ ಗಾತ್ರ ಎಷ್ಟು ದೊಡ್ಡದಪ್ಪ ಅಂದರೆ ಸೂರ್ಯನಲ್ಲಿರುವ ದ್ರವ್ಯರಾಶಿ ಮಾಸ್, ಅದರಲ್ಲಿರುವಂತಹ ಪದಾರ್ಥಗಳು ಎಷ್ಟರ ಮಟ್ಟಿಗಿದೆಯಪ್ಪ ಅಂದರೆ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೂರ್ಯನನ್ನು ಇವತ್ತು 8 ದೊಡ್ಡ ಆಕಾಶಕಾಯಗಳು ಸುತ್ತುತ್ತಾ ಇವೆ. ಆ ಪೈಕಿ ಮೊದಲನೇದು ಬುಧ ಅಥವಾ ಬುಧ ಗ್ರಹ ಅಂದರೆ ಮರ್ಕ್ಯುರಿ, ಎರಡನೇದು ಶುಕ್ರ ಅಂದರೆ ವೀನಸ್, ಮೂರನೇದು ನಮ್ಮ ಭೂಮಿ ಅರ್ತ್, ನಾಲ್ಕನೇದು ಮಂಗಳ ಗ್ರಹ ಅಥವಾ ಮಾರ್ಸ್, ಐದನೆಯದು ಜೂಪಿಟರ್ ಗುರು ಅಥವಾ ಬೃಹಸ್ಪತಿ, ಆರನೆಯದು ಸ್ಯಾಟ್ರನ್ ಅಂದರೆ ಶನಿ ಗ್ರಹ, ಯುರೇನಸ್ ಮತ್ತು ನೆಪ್ಚೂನ್. ಈ 8 ಗ್ರಹಗಳು. ಇವತ್ತು ನಾವು ಗ್ರಹಗಳು ಅಂತ ಯಾವುದನ್ನು ಕರಿತೀವಿ ಅಂದರೆ 8 ದೊಡ್ಡ ಆಕಾಶಕಾಯಗಳು ಸೂರ್ಯನನ್ನು ಸುತ್ತುತ್ತಾ ಇವೆ. ಇವುಗಳಿಗೆ ನಾವು ಗ್ರಹಗಳು ಅಂತ ಹೇಳ್ತೀವಿ. ಜೊತೆಗೆ 1930ರಲ್ಲೇ ಅದು ಕಂಡುಹಿಡಿಯಲ್ಪಟ್ಟಾಗಿನಿಂದ 2006ರವರೆಗೂ ಪ್ಲೂಟೋ ಅನ್ನುವಂತಹ ಆಕಾಶಕಾಯ ಸೌರವ್ಯೂಹದ 9ನೇ ಗ್ರಹ ಅಂತ ಪರಿಗಣಿಸಲ್ಪಟ್ಟಿತ್ತು. ಆದರೆ ಇವತ್ತು ಅದನ್ನು ಒಂದು ಕುಬ್ಜ ಗ್ರಹ ಅಂತ ಪರಿಗಣಿಸಲಾಗಿದೆ. ಇವೆಲ್ಲವೂ ಪ್ಲೂಟೋ ಕೂಡ ಇವತ್ತು ಸೂರ್ಯನನ್ನು ಸುತ್ತುತ್ತಾ ಇದೆ. ಈ ಗ್ರಹಗಳಲ್ಲದೆ ಆ ಗ್ರಹಗಳ ಸುತ್ತ ಉಪಗ್ರಹಗಳು ಸುತ್ತುತ್ತಾ ಇವೆ. ಭೂಮಿಯ ಏಕೈಕ ನಿಸರ್ಗದತ್ತವಾದ ಉಪಗ್ರಹ ಅಂದರೆ ಚಂದ್ರ, ಇದು ಭೂಮಿ ಸೂರ್ಯನನ್ನು ಸುತ್ತುವಾಗ ಅದು ಸಹ ಭೂಮಿ ಜೊತೆನೇ ಸೂರ್ಯನ ಸುತ್ತ ತೆರಳುತ್ತಾ ಇರುತ್ತೆ. ಆದರೆ ಭೂಮಿನ ಸುತ್ತುತ್ತಾ ಇರುತ್ತೆ ಅಷ್ಟೇ ಅದು. ಜೊತೆಗೆ ಇದಲ್ಲದೆ ಧೂಮಕೇತುಗಳು, ಕ್ಷುದ್ರ ಗ್ರಹಗಳು. ಧೂಮಕೇತುಗಳು ಅಂದರೆ ಕಾಮೆಟ್, ಕ್ಷುದ್ರ ಗ್ರಹಗಳು ಅಂದರೆ ಆಸ್ಟ್ರಾಯ್ಡ್ಸ್, ಇವು ಕೂಡ ಸೂರ್ಯನನ್ನು ಸುತ್ತುತ್ತಾ ಇವೆ. ನಾನು ಹೇಳಿದೆ, ಇಷ್ಟೆಲ್ಲ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಲಕ್ಷಾಂತರ ಕೋಟ್ಯಾಂತರ ಧೂಮಕೇತುಗಳಿರ್ಬೋದು, ಲಕ್ಷಾಂತರ ಕ್ಷುದ್ರ ಗ್ರಹಗಳಿರ್ಬೋದು, 8 ಗ್ರಹಗಳು, ಅವುಗಳ ಉಪಗ್ರಹಗಳು ಯಾತಕ್ಕೆ ಸುತ್ತುತ್ತಾ ಇವೆ ಸೂರ್ಯನನ್ನು ಅಂದರೆ ಅದರ ಅಗಾಧವಾದ ದ್ರವ್ಯರಾಶಿ ಮಾಸ್ ಮತ್ತು ಅದರ ಗಾತ್ರ. ಸೂರ್ಯ ಎಷ್ಟು ದೊಡ್ಡದಾಗಿದ್ದಾನೆ ಅಂದರೆ ಇವಾಗ ನಮ್ಮ ಭೂಮಿಯ ವ್ಯಾಸ ನಾನು ಮೊದಲೇ ಮತ್ತೊಂದು ಎಪಿಸೋಡ್ನಲ್ಲಿ ಹೇಳಿದೆ. ಭೂಮಿಯ ವ್ಯಾಸ ಅಂದರೆ ಡಯಾಮೀಟರ್ ಸುಮಾರು 13,000 ಕಿಲೋಮೀಟರ್ಗಳು. ಸೂರ್ಯನ ಡಯಾಮೀಟರ್ ಎಷ್ಟು ದೊಡ್ಡದಾಗಿದೆಯಪ್ಪ ವ್ಯಾಸ ಅಂದರೆ ಭೂಮಿಯ 109 ಪಟ್ಟಿನಷ್ಟು ದೊಡ್ಡದಾಗಿದೆ. ಹಾಗಾಗಿ ಒಂದು ಸೂರ್ಯನ ಒಳಗೆ 13 ಲಕ್ಷ ಭೂಮಿಗಳನ್ನು ತುಂಬಬಹುದು ನಾವು. ಅಷ್ಟು ದೊಡ್ಡದಾದ ಆಕಾಶಕಾಯ ಸೂರ್ಯ. ಭೂಮಿನೇ ಒಂದು ದೊಡ್ಡ ಆಕಾಶಕಾಯ. ನಮ್ಮ ಭೂಮಿಯಂತಹದ್ದು 13 ಲಕ್ಷ ಸೂರ್ಯನೊಳಗೆ ತುಂಬಬಹುದು ಅಂದರೆ ತನ್ನ ಗರ್ಭದಲ್ಲಿ ಇಟ್ಕೋತಾನೆ ಸೂರ್ಯ ಅಂದರೆ ಅದು ಎಷ್ಟು ದೊಡ್ಡ ಆಕಾಶಕಾಯ ಅಂತ ನಾವು ಅಂದ್ಕೊಳ್ಬೋದು. ಅದೇ ರೀತಿ ದ್ರವ್ಯರಾಶಿ ಕೂಡ ತುಂಬ ಜಾಸ್ತಿ ಇದೆ. ಸೌರವ್ಯೂಹದ 99% ದ್ರವ್ಯರಾಶಿ ಅಂದರೆ ಮಾಸ್ ಸೂರ್ಯನಲ್ಲೇ ಇದೆ. ಹೀಗಾಗಿಯೇ ಸೂರ್ಯ ಒಂದು ಅತ್ಯಂತ ಪ್ರಮುಖವಾದ ಮಹತ್ತರವಾದ ಆಕಾಶಕಾಯ ಸೌರವ್ಯೂಹದಲ್ಲಿ ಅಂತ ಹೇಳ್ಬೋದು. ನಮ್ಮ ಭೂಮಿಯ ದೃಷ್ಟಿಯಿಂದ ಅಂತೂ ಸೂರ್ಯ ಬಹಳ ಮುಖ್ಯವಾದದ್ದು. ಯಾಕಂದರೆ ನಮಗೆ ನಮ್ಮ ಜೀವನಕ್ಕೆ ಜೀವಿಗಳು ಇವತ್ತು ನಮಗೆ ಗೊತ್ತಿರೋದು ಭೂಜೀವಿಗಳೇ. ಹೊರಗಿನ ಜೀವಿಗಳು ಯಾವುದಾದ್ರು ಇದ್ದರೆ ನಮಗೆ ಗೊತ್ತಿಲ್ಲ. ಇದುವರೆಗೂ ಯಾವುದನ್ನು ಖಚಿತವಾಗಿ ಗುರುತಿಸಲಾಗಿಲ್ಲ. ನಮಗೆ ಗೊತ್ತಿರುವ ಜೀವಿಗಳು ಇವತ್ತು ಭೂಜೀವಿಗಳೇ. ಭೂಮಿಯ ಮೇಲೆ ಜೀವ ಉತ್ಪತ್ತಿಯಾಗುವುದಕ್ಕೆ, ಭೂಮಿಯ ಮೇಲಿನ ಜೀವದ ಪೋಷಣೆಗೆ ಕಾರಣ ಸೂರ್ಯನೇ
ಅಂತ ಯಾವುದೇ ಅನುಮಾನ ಇಲ್ಲದೆ ನಾವು ಹೇಳಬಹುದು, ನಿಸ್ಸಂದೇಹವಾಗಿ ನಾವು ಹೇಳಬಹುದು. ಸೂರ್ಯನ ಬೆಳಕಿಲ್ಲದೆ ಹೋದಲ್ಲಿ ಜೀವವಿಲ್ಲ ಬಹುಮಟ್ಟಿಗೆ, ಜೊತೆಗೆ ಭೂಮಿ ಒಂದು ಬರಡು ಲೋಕವಾಗಿ ಹೋಗುತ್ತೆ. ಇವತ್ತು ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಅಂತ ಏನು ಹೇಳ್ತೀವಿ, ಅದರ ಮೂಲಕ ಗಿಡಗಳು, ಸಸ್ಯಗಳು ತಮ್ಮ ಆಹಾರನ ತಾವೇ ಸಿದ್ಧಪಡಿಸ್ಕೊಳ್ಳುತ್ತವೆ. ಅದಕ್ಕೆ ಬೇಕಾಗಿರೋದು ಸೂರ್ಯನ ಬೆಳಕು, ಇಲ್ಲಾಂದರೆ ಆಗೋದಿಲ್ಲ, ಈ ಕಾರ್ಯ ಸಾಗೋದೇ ಇಲ್ಲ. ಈ ಸಸ್ಯಗಳನ್ನು ಒಂದು ಬಗೆಯ ಪ್ರಾಣಿಗಳು ಇವು ಅವಲಂಬಿಸುತ್ತವೆ, ಈ ಪ್ರಾಣಿಗಳನ್ನು ಮತ್ತೊಂದು ಬಗೆಯ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಅವಲಂಬಿಸುತ್ತವೆ. ಇದಾದ ಮೇಲೆ ಬ್ಯಾಕ್ಟೀರಿಯಾ ಮುಂತಾದರೂ ವಿಭಜನೆ ಮಾಡುತ್ತವೆ. ಆದರೆ ಸಸ್ಯಗಳು ಆಹಾರ ತಯಾರಿಸ್ಕೊಳ್ಳೋದಕ್ಕೆ ಸೂರ್ಯನ ಬೆಳಕೆ ಇಲ್ಲದಿದ್ದರೆ ಏನೂ ನಡೆಯೋದಿಲ್ಲ. ಹೀಗಾಗಿ ಸೂರ್ಯನಿಲ್ಲದೆ ಭೂಮಿಯ ಮೇಲೆ ಜೀವನ ಇಲ್ಲ ಅಂತ ನಾವು ಹೇಳಬಹುದು. ಜೀವನಾಧಾರವಾದ ನಕ್ಷತ್ರ ಸೂರ್ಯ. ಹೀಗಾಗಿಯೇ ಸೂರ್ಯನ ಬಗ್ಗೆ ಅಪಾರವಾದ ಗೌರವ ಮನುಷ್ಯನಿಗಿದೆ. ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕ ದೃಷ್ಟಿಯಿಂದನೂ ಸೂರ್ಯನಿಗೆ ಒಂದು ಪ್ರಮುಖವಾದ ಸ್ಥಾನವನ್ನು ಎಲ್ಲ ನಾಗರಿಕತೆಗಳು, ಪ್ರಾಚೀನ ನಾಗರಿಕತೆಗಳು, ನಮ್ಮ ಸಂಸ್ಕೃತಿಯಲ್ಲೂ ಸಹ ನೀಡಲಾಗಿದೆ ಪ್ರಾಮುಖ್ಯನ. ಆದಿತ್ಯ ಹೃದಯ ಅನ್ನೋದನ್ನು ನಾವು ಕೇಳಿರ್ತೀವಿ, ಆ ಶ್ಲೋಕಗಳನ್ನು. ಇದು ಸೂರ್ಯನಿಗೆ ಸಂಬಂಧಪಟ್ಟಿದೆ. ಇವಾಗ ಸೂರ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡಿ. ನಮಗೆ ಅತಿ ಹತ್ತಿರವಿರುವ ಆಕಾಶಕಾಯ ಅಂದರೆ ಚಂದ್ರ ಅಂತ ನಾವು ತಿಳ್ಕೊಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಭೂಮಿಗೆ ಅತಿ ಹತ್ತಿರವಿರುವಂತಹ ಆಕಾಶಕಾಯ ಚಂದ್ರ. ಅದು ಇಲ್ಲಿಂದ 3,84,000 ಕಿಲೋಮೀಟರ್ ಸರಾಸರಿ ದೂರದಲ್ಲಿದೆ. ಆದರೆ ಸೂರ್ಯ ಭೂಮಿಯಿಂದ ಇರುವ ದೂರ 15 ಕೋಟಿ ಕಿಲೋಮೀಟರ್ಗಳು. ಅಂದರೆ ಚಂದ್ರ ಸೂರ್ಯನಿಂದ ಎಷ್ಟು ದೂರದಲ್ಲಿದ್ದಾನೋ ಅದಕ್ಕೆ 400 ಪಟ್ಟು ದೂರದಲ್ಲಿ ಸೂರ್ಯ ಇದೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿಯಾದ ಸಂಗತಿ ಅಂದರೆ, ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಕ್ಕೆ ಸುಮಾರು 8.5 ನಿಮಿಷಗಳ ಕಾಲ ತಗೊಳ್ಳುತ್ತೆ. ಹೀಗಾಗಿ ಇಲ್ಲಿ ಒಂದು ಕುತೂಹಲಕಾರಿಯಾದ ಸಂಗತಿ ಅಂದರೆ, ಸಂಬಂಧಿಸಿದ್ದು ಅಂದರೆ, ನೀವು ಇವಾಗ ಬೆಳಗ್ಗೆ ಹೊತ್ತು ಸೂರ್ಯನನ್ನು ಯಾವಾಗಲ ನೋಡಿದ್ರೆ ದಿಟ್ಟಿಸಿ ತುಂಬ ಹೊತ್ತು ನೋಡಬೇಡಿ, ಯಾರೂ ನೋಡೋದಕ್ಕೂ ಹೋಗಲ್ಲ. ನಾವು ಸೂರ್ಯನನ್ನು, ಆಗಸದಲ್ಲಿರೋ ಸೂರ್ಯನನ್ನು ಒಂದು ಕ್ಷಣ ಅದನ್ನು ಕಂಡಾಗ, ಅಥವಾ ಮುತ್ಸಂಜೆ ಹೊತ್ತಿನಲ್ಲಿ, ಬೆಳಗಿನ ಹೊತ್ತಿನಲ್ಲಿ ನೋಡ್ಬೋದು. ನಾವು ಸೂರ್ಯನನ್ನು ಹಳದಿ ಕೆಂಪು ಬಣ್ಣದವನಾಗಿ ಕಾಣಿಸ್ತಾನೆ ಸೂರ್ಯ. ಆವಾಗ ಸೂರ್ಯನಿಂದ ಆವಾಗ ನಿಮಗೆ ಕಾಣುವಂತಹ ಸೂರ್ಯ ಆ ಕ್ಷಣದ ಸೂರ್ಯ ಅಲ್ಲ, ಅದಕ್ಕೆ 8.5 ನಿಮಿಷಗಳ ಹಿಂದೆ ಇದ್ದಂತಹ ಸೂರ್ಯ. ಆ 8.5 ನಿಮಿಷಗಳಲ್ಲಿ ಸೂರ್ಯನಿಗೆ ಏನಾರಾದರೆ ನಮಗೆ ಗೊತ್ತಾಗೋಕ್ಕೆ ಇನ್ನೂ 8.5 ನಿಮಿಷಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಕಾರಣ ಬೆಳಕು ಒಂದು ನಿರ್ದಿಷ್ಟವಾದ ವೇಗದಲ್ಲಿ, ಅಂದರೆ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪಯಣಿಸುವುದು ಇದಕ್ಕೆ ಕಾರಣ. ಹೀಗಾಗಿ ಸೂರ್ಯ ಬಹುದೂರದಲ್ಲಿದ್ದಾನೆ. ಇವಾಗ ಈ ಸೂರ್ಯ ಯಾವ ಬಗೆಯ ಆಕಾಶಕಾಯ ಇದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ಒಂದು ನಕ್ಷತ್ರ ಅಂತ ನಾನು ಹೇಳಿದೆ. ನಕ್ಷತ್ರ ಅಂದರೆ ಏನು? ನಕ್ಷತ್ರ ಅಂದರೆ ಒಂದು ಅತ್ಯಂತ ದೊಡ್ಡ ವಿರಾಟ್ ರೂಪದ ಒಂದು ಆಕಾಶಕಾಯ. ಇದು ದೊಡ್ಡ ಆಕಾಶಕಾಯ. ಇದು ತನ್ನಲ್ಲಿ ನಡೆಯುವ ಕ್ರಿಯೆಗಳಿಂದಲೇ ಬೆಳಕು ಮತ್ತು ಶಾಖವನ್ನು ಉತ್ಪಾದಿಸುತ್ತೆ. ಸೂರ್ಯನ ಬೆಳಕು ಸೂರ್ಯನಿಂದ ಬರುವುದಕ್ಕೆ ಕಾರಣ, ಹಾಗೂ ಶಾಖ ಅಲ್ಲಿಂದ ಬರುವುದಕ್ಕೆ ಕಾರಣ ಸೂರ್ಯನಲ್ಲಿ ನಡೆಯುತ್ತಿರುವಂತಹ ಉಷ್ಣ ಬೈಜಿಕ ಕ್ರಿಯೆಗಳು, ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಈ ಕಾರಣದಿಂದಾಗಿ ಸೂರ್ಯನ ಬೆಳಕು ನಮಗೆ ತಲುಪುತ್ತೆ. ಇವಾಗ ಸೂರ್ಯ ಎಷ್ಟು ದೊಡ್ಡದಾಗಿದ್ದಾನೆ ಅಂತ ಹೇಳಿದೆ, ಸೂರ್ಯನ ವಿವಿಧ ಭಾಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭೂಮಿಗೆ ಒಂದು ವಾತಾವರಣ ಇದ್ದಾಗೆ ಸೂರ್ಯನಿಗೂ ವಾತಾವರಣ ಇದೆ, ಸೂರ್ಯನಿಗೂ ಮೇಲ್ಮೈ ಇದೆ. ನಾವು ಬೆಳಗಿನ ಹೊತ್ತು ಅಥವಾ ಮುತ್ಸಂಜೆ ಹೊತ್ತಿನಲ್ಲಿ ಯಾವುದೇ ಆತಂಕವಿಲ್ಲದೆ ಕೆಲ ಕ್ಷಣಗಳಾದರೂ ಸೂರ್ಯನನ್ನು ನೋಡುವಾಗ ಅಲ್ಲಿ ನಮಗೆ ಕಾಣಬರುತ್ತಲ್ಲ ಸೌರಗೋಲ, ಅದಕ್ಕೆ ಫೋಟೋಸ್ಫಿಯರ್, ವರ್ಣಗೋಲ ಅಂತ ಹೇಳಬಹುದು. ಕ್ಷಮಿಸಬೇಕು, ಇದು ಪ್ರಭಾಗೋಲ. ಇದು ಅಂದರೆ ಫೋಟೋಸ್ಫಿಯರ್ ಅಂತ ನಮಗೆ ಕಾಣಿಸುವಂತಹ ಸೂರ್ಯನ ಗೋಲ. ಇದು
ಸೂರ್ಯನ ಮೇಲ್ಮೈ ಅಂತ ನಾವು ಸ್ಥೂಲವಾಗಿ ಅರ್ಥೈಸ್ಬೋದು. ಇದಲ್ಲದೆ ಸೂರ್ಯನಿಗೆ ಒಳ ವಾತಾವರಣ ಇದೆ, ಇದಕ್ಕೆ ಕ್ರೋಮೋಸ್ಫಿಯರ್ ಅಂತ ಹೇಳ್ತೀವಿ. ಇದು ಒಂದು ಬಗೆಯ ಸಣ್ಣ ಗೋಲ ಅಂತ ಹೇಳ್ಬೋದು. ಇದಾದ ಮೇಲೆ ಸೂರ್ಯನಿಗೆ ಹೊರ ವಾತಾವರಣ ಇದೆ, ಇದಕ್ಕೆ ಕರೋನಾ ಅಥವಾ ಕಿರೀಟ ಅಂತ ಹೆಸರು. ಸೂರ್ಯನ ಮೇಲ್ಮೈ ಇದೆ ಭೂಮಿಯಂತೆಯೇ, ಸೂರ್ಯನಿಗೆ ಒಳ ವಾತಾವರಣ ಇದೆ, ಸೂರ್ಯನಿಗೆ ಹೊರ ವಾತಾವರಣ ಇದೆ. ಅದೇ ರೀತಿ ಸೂರ್ಯನ ಒಳಗಡೆ ಏನಿದೆ ಅದನ್ನು ತಿಳ್ಕೊಳ್ಳೋದು ನಾವು ಬಹಳ ಮುಖ್ಯ. ಸೂರ್ಯನ ಮೇಲ್ಮೈ ಫೋಟೋಸ್ಫಿಯರ್ ಅಂತ ದ್ಯುತಿಗೋಲ ಅಂತ ನಾನು ಹೇಳಿದ್ನಲ್ಲ, ಅದು ಸೂರ್ಯನ ಮೇಲ್ಮೈ. ಇದರ ಉಷ್ಣತೆ 6000 ಡಿಗ್ರಿ ಸೆಂಟಿಗ್ರೇಡ್ಗಳಷ್ಟು. ನಾವು 30-35 ಡಿಗ್ರಿನೇ ನಮಗೆ ತಡೆಯೋದಕ್ಕಾಗಲ್ಲ, 30 ಡಿಗ್ರಿ ಆದರೆ ತಡೆಯೋಕ್ಕಾಗಲ್ಲ ಅಂತೀವಿ. 6000 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆ ಸೂರ್ಯನ ಮೇಲ್ಮೈಯಲ್ಲಿ ಕಂಡುಬರುತ್ತೆ ನಮಗೆ. ಅದರ ಕೆಳಗೆ ಇರೋದು ಸಂವಹನ ವಲಯ ಅನ್ನುವಂಥದ್ದು, ಅಂದರೆ ಕನ್ವೆಕ್ಟಿವ್ ಝೋನ್ ಅಂತ. ಇದು ಒಂದು ಲೇಯರ್ ಅಂತ ಹೇಳ್ಬೋದು, ಸ್ತರ ಅಂತ ಹೇಳ್ಬೋದು, ಪದರ ಅಂತ ಹೇಳ್ಬೋದು. ಇದರ ಕೆಳಗೆ ಮತ್ತೊಂದು ವಲಯ ಇದೆ, ಅದು ರೇಡಿಯೇಟಿವ್ ಝೋನ್ ಅಂತ ಹೇಳ್ತೀವಿ. ಇದು ಒಂದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯನ ತಿರುಳಿದೆ ಸೂರ್ಯನ ಕೇಂದ್ರದಲ್ಲಿ. ಇದರ ಉಷ್ಣತೆ ಎಷ್ಟಪ್ಪ ಅಂದರೆ ಮಿಲಿಯನ್ಸ್ ಆಫ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ನಾವು ಹೇಳ್ತೀವಿ. ಅಂದರೆ ಲಕ್ಷಾಂತರ ಡಿಗ್ರಿ ಸೆಂಟಿಗ್ರೇಡ್ನಷ್ಟು, ಇಷ್ಟು ಅಷ್ಟು ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ 6000 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಮೇಲ್ಮೈ ಉಷ್ಣತೆ ತೊಗೊಂಡ್ರೆ ಲಕ್ಷಾಂತರ ಡಿಗ್ರಿ ಸೆಂಟಿಗ್ರೇಡ್ನಷ್ಟು, ಲಕ್ಷಾಂತರ ಏನು ಅನೇಕ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಸೂರ್ಯನ ಕೇಂದ್ರ ಭಾಗದಲ್ಲಿ ಇದೆ. ಇಷ್ಟು ಹೆಚ್ಚಿನ ಉಷ್ಣತೆ ಹಾಗೂ ಅಷ್ಟು ಹೆಚ್ಚಿನ ಒತ್ತಡದಲ್ಲಿ ಸೂರ್ಯನಲ್ಲಿರುವಂತಹ ಹೈಡ್ರೋಜನ್ ಪರಮಾಣುವಿನ, ಅಂದರೆ ಹೈಡ್ರೋಜನ್ ಆಟಮ್ಸ್, ಅದರ ನ್ಯೂಕ್ಲಿಯೈ ಅಂದರೆ ತಿರುಳು ಅಥವಾ ಬೀಜಗಳು ಒಂದಕ್ಕೊಂದು ಬೆಸೆದುಕೊಂಡು ಅಪಾರವಾದ ಉಷ್ಣತೆ ಹಾಗೂ ಅಪಾರವಾದ ಒತ್ತಡದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಒಂದು ಬಗೆಯ ಕ್ರಿಯೆಯನ್ನು ನಿರ್ಮಿಸುತ್ತವೆ. ಅದಕ್ಕೆ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಈ ಕ್ರಿಯೆಯಿಂದಾಗಿ ಸೂರ್ಯನಲ್ಲಿ ಪ್ರತಿ ಸೆಕೆಂಡಿಗೂ ಸುಮಾರು 40 ಲಕ್ಷ ಕಿಲೋಗ್ರಾಮ್, ಮತ್ತೊಮ್ಮೆ ಹೇಳ್ತೀನಿ, 40 ಲಕ್ಷ ಕಿಲೋಗ್ರಾಮ್ನಷ್ಟು ದ್ರವ್ಯರಾಶಿ ಅಂದರೆ ಮಾಸ್, ವಸ್ತು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ಅಂದರೆ ವಸ್ತು ಮಾಯ ಆಗೋಗುತ್ತೆ. ಮಾಯ ಆಗೋಗುತ್ತೆ ಅಂದರೆ ಎಲ್ಲಿ ಮಾಯ ಆಗುತ್ತೆ ಅಂದರೆ ಅದು ಎನರ್ಜಿ, ಶಕ್ತಿಯ ರೂಪವನ್ನು ತಳೆಯುತ್ತೆ. ಇದು ಹೇಗಪ್ಪ ಸಾಧ್ಯ ಅಂದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಯಾರಿಗೂ ಗೊತ್ತಿಲ್ಲ, ಅವರು ಒಂದು ಬಹಳ ಪ್ರಖ್ಯಾತವಾದ ಸಮೀಕರಣವನ್ನು ನೀಡಿದರು, E=mc² ಅಂತ. ಅಂದರೆ ಶಕ್ತಿ ಅನ್ನೋದು ದ್ರವ್ಯರಾಶಿ, ಅದನ್ನು ಯಾವುದರಿಂದ ಗುಣಿಸ್ಬೇಕಪ್ಪ ಅಂದರೆ ಬೆಳಕಿನ ವೇಗ ಏನಿದೆ ಅದರ ಸ್ಕ್ವೇರ್, ಆ ರೀತಿ ಅಂತ ಹೇಳಿದ್ರು. ಅದಕ್ಕೆ ಅನುಗುಣವಾಗಿಯೇ ಈ ಕ್ರಿಯೆ ನಡೆದು ಇದರಿಂದ ಶಕ್ತಿ ಉತ್ಪಾದನೆ ಆಗ್ತಾಯಿದೆ. ಇದು ಎಷ್ಟು ಅಪಾರವಾದ ಪ್ರಮಾಣದಲ್ಲಾಗ್ತಾಯಿದೆ ಅಂದರೆ ಪ್ರತಿ ಸೆಕೆಂಡಿಗೆ 600 ಮಿಲಿಯನ್ ಟನ್ಸ್, ಅಂದರೆ 600 ಮಿಲಿಯನ್ ಟನ್ಸ್ ಅಂದರೆ 60 ಕೋಟಿ ಟನ್, 60 ಕೋಟಿ ಟನ್ನಷ್ಟು ಹೈಡ್ರೋಜನ್ ಹೀಲಿಯಮ್ ಆಗಿ ಪರಿವರ್ತನೆ ಹೊಂದಿ ಅದರಲ್ಲಿ ಸುಮಾರು 40 ಲಕ್ಷ ಟನ್ ಮಾಯ ಆಗೋಗ್ಬಿಟ್ಟು, ದ್ರವ್ಯರಾಶಿ ಮಾಯ ಆಗಿ, ವಸ್ತುಗಳು ಮಾಯ ಆಗಿ ಅದು ಶಕ್ತಿಯ ರೂಪವನ್ನು ತಳೀತಾ ಇದೆ. ಇದರಿಂದಾಗಿಯೇ ಇವತ್ತು ಇಡೀ ಸೌರವ್ಯೂಹದಲ್ಲಿ ಸೂರ್ಯನ ಬೆಳಕು ಮತ್ತು ಶಾಖ ಪಡೆಯೋದಕ್ಕೆ ಸಾಧ್ಯ ಆಗಿರೋದು. ಸೂರ್ಯನ ಬೆಳಕು ಬರೀ ಭೂಮಿಗೆ ಮಾತ್ರ ಬರೋದಿಲ್ಲ, ಸೂರ್ಯನ ಬೆಳಕು ಇತರ ಗ್ರಹಗಳಿಗೂ, ಪ್ಲೂಟೋ ಅನ್ನುವಂಥ ಕುಬ್ಜ ಗ್ರಹ ಸೌರವ್ಯೂಹದ ಅಂಚಿನಲ್ಲಿದೆ ಒಂದು ದೃಷ್ಟಿಯಿಂದ ಅನ್ಬೋದು, ಅದರ ಆಚೆಗೂ ಹೊಟ್ಟೋಗುತ್ತೆ ಬೆಳಕು, ಆದರೆ ಕಡಿಮೆ ಇರ್ಬೋದು ಬೆಳಕು. ಇವಾಗ ಸೂರ್ಯನಲ್ಲಿ ಯಾವ ರೀತಿ ಶಕ್ತಿ ಉತ್ಪಾದನೆ ಆಗುತ್ತೆ ಅಂತ ಹೇಳಿದೆ, ಆ ರೀತಿ ಉತ್ಪಾದನೆಯಾದ ಶಕ್ತಿ ಬೆಳಕಿನ ರೂಪದಲ್ಲಿ ಉತ್ಪಾದನೆ ಆಗಲ್ಲ ಸೂರ್ಯನಲ್ಲಿ, ಆದರೆ ಅದು ಹೊರಬರೋ ಅಷ್ಟೊತ್ತಿಗೆ ಅದು ಬೆಳಕಿನ ರೂಪವನ್ನು ತಳೆದು ಭೂಮಿ ಮೇಲೂ ಬೀಳುತ್ತೆ, ಭೂಮಿಯ ಮೇಲೆ ಜೀವ ಉಳಿಯೋದಕ್ಕೆ ಸಾಧ್ಯ ಮಾಡುತ್ತೆ. ಸೂರ್ಯನಲ್ಲಿ ಅನೇಕ ಚಟುವಟಿಕೆಗಳು, ಬೀಭತ್ಸವಾದ ಅಂತ ಹೇಳ್ಬೋದು ಚಟುವಟಿಕೆಗಳು ನಡೆಯುತ್ತೆ.
ಅದರಲ್ಲಿ ಒಂದು ಸೌರ ಜ್ವಾಲೆ ಅಂತ, ಅಂದರೆ ಸೋಲಾರ್ ಫ್ಲೇರ್ಸ್ ಅಂತ. ಇದು ನಮ್ಮ ಜ್ವಾಲಾಮುಖಿ ಯಾವ ರೀತಿ ಸ್ಫೋಟಿಸುತ್ತೋ ವಾಲ್ಕೆನೋ, ಆ ರೀತಿ ಸೂರ್ಯನ ಮೇಲೆ ಉಂಟಾಗುವಂತಹ ಸ್ಫೋಟನೆಗೆ ಸೋಲಾರ್ ಫ್ಲೇರ್ ಅಂತ ನಾವು ಹೇಳ್ತೀವಿ. ಇದರಿಂದ ಸೂರ್ಯನಲ್ಲಿರುವಂತಹ ಕಣಗಳು, ಸೂರ್ಯನಲ್ಲಿರುವಂತಹ ವಿಕಿರಣ, ಸೂರ್ಯನಲ್ಲಿರುವಂತಹ ಕಾಂತಕ್ಷೇತ್ರ ಅಪಾರವಾಗಿ ಹೊರಗೆ ಬರುತ್ತೆ. ಇದು ಭೂಮಿಯ ಕಡೆ ಬಂದರೆ ಇದರಿಂದ ಅಪಾಯ. ಈ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ಅದೇ ರೀತಿ ಮತ್ತೊಂದು ವಿದ್ಯಮಾನ ಕಂಡುಬರುತ್ತೆ. ಸೂರ್ಯನ ಮೇಲೆ ಕಮಾನಿನಂತಹ ಜ್ವಾಲೆಗಳು ಹೊರಗೆ ಬರುತ್ತವೆ, ದೈತ್ಯಾಕಾರದ್ದು. ಅದರ ಮುಂದೆ ಭೂಮಿ ಏನೂ ಇಲ್ಲ, ಭೂಮಿಯ ಗಾತ್ರ. ಇವುಗಳಿಗೆ ಸೌರ ಚಾಚಿಕೆಗಳು ಅಂತ ಹೇಳ್ತೀವಿ, ಸೋಲಾರ್ ಪ್ರಾಮಿನೆನ್ಸಸ್ ಅಂತ ಹೇಳ್ತೀವಿ. ಕೆಲವು ವೇಳೆ ಸೂರ್ಯನ ಕರೋನಲ್ ಮ್ಯಾಸ್ ಎಜೆಕ್ಷನ್ಸ್ ಅಂತ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಣಗಳ ರಾಶಿ ಅದರಲ್ಲೂ ಹೊರಬರುತ್ತೆ ಸೂರ್ಯನಿಂದ. ಇದೇನಾದರೂ ಈ ಯಾವ ದಿಕ್ಕಿನಲ್ಲಿ ಇವು ಹೊರಗೆ ಬರುತ್ತೋ ಆ ದಿಕ್ಕಿನಲ್ಲಿ ಭೂಮಿ ಇದ್ದರೆ ನಮಗೆ ಕೆಲಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ಈ ರೀತಿ ಅನೇಕ ವಿದ್ಯಮಾನಗಳು ಸೂರ್ಯನ ಮೇಲೆ ಕಂಡುಬರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸೂರ್ಯನ ಮೇಲೆ ನಮಗೆ ಗೋಚರಿಸುವಂತೆ, ಆದರೆ ಯಾರು ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಸೂರ್ಯನನ್ನು ಬರಿಗಣ್ಣಿನಿಂದಲೇ ದೃಷ್ಟಿಸಿ ನೋಡೋ ಅಂಥ ಕೆಲಸ ಮಾಡಬೇಡಿ. ಅದೇ ರೀತಿ ಅಪ್ಪಿತಪ್ಪಿ ಬೈನಾಕ್ಯುಲರ್ಗಳನ್ನಾಗಲಿ, ಟೆಲಿಸ್ಕೋಪುಗಳನ್ನಾಗಲಿ, ದೂರದರ್ಶಕಗಳನ್ನಾಗಲಿ ಸೂರ್ಯನತ್ತ ಕೇಂದ್ರೀಕರಿಸಿ ನೋಡಬೇಡಿ, ದಯಮಾಡಿ ನೋಡಬೇಡಿ. ನೋಡಿದರೆ ಕಣ್ಣಿಗೆ ಖಂಡಿತ ಶಾಶ್ವತವಾಗಿ ಘಾಸಿ ಆಗ್ಬೋದು. ಯಾವುದೇ ಖಗೋಳಶಾಸ್ತ್ರಜ್ಞರನ್ನು ಕೇಳಿ ಅಥವಾ ನಮ್ಮ ಪ್ಲಾನೆಟೇರಿಯಂ ತಾರಾಲಯಗಳಿಗೆ ಭೇಟಿ ನೀಡಿ ಯಾವ ರೀತಿ ಅವರೇನಾರು ತೋರಿಸಿದ್ರೆ ನೋಡಿ, ಇಲ್ಲಾಂದರೆ ಫಿಲ್ಟರ್ಗಳು ಸಿಗುತ್ತೆ. ಅದಿಲ್ಲದೆ ಯಾವುದೋ ನಾನು ವೆಲ್ಡಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತೀನಿ, ದಯಮಾಡಿ ಮಾಡಬೇಡಿ. ಗ್ಯಾಲಿಲಿಯೋ ಗ್ಯಾಲಿಲೈ ಅನ್ನುವಂತಹ ಮಹಾನ್ ವಿಜ್ಞಾನಿ ಸುಮಾರು 400 ವರ್ಷಗಳ ಹಿಂದೆ ಸೂರ್ಯನನ್ನು ಟೆಲಿಸ್ಕೋಪಿನ ಮೂಲಕ ನೋಡಿದ. ಆದರೆ ತನ್ನ ಇಳಿ ವಯಸ್ಸಿನಲ್ಲಿ ಆತ ಅಂಧನಾದ. ನೋಡಿ, ವಿಜ್ಞಾನದ ಮುನ್ನಡೆ ಕಾರಣದ, ಆದರೆ ಅಂಧನಾದ. ಸೂರ್ಯನನ್ನು ಅಭ್ಯಸಿಸೋದು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಸೂರ್ಯನ ಬೆಳಕನ್ನು ಒಂದು ಕಡೆ ಬಿಂಬಿಸಿ ಪ್ರೊಜೆಕ್ಟ್ ಮಾಡಿ ನೋಡುವಂತಹ ಕಾರ್ಯವನ್ನು, ಪರೋಕ್ಷವಾಗಿ ನೇರವಾಗಿ ನೋಡೋದಲ್ಲ, ಪರೋಕ್ಷವಾಗಿ ಒಂದು ಬಿಂಬಿಸಿ ನೋಡುವಂತಹ ಕಾರ್ಯವನ್ನು ವಿಜ್ಞಾನಿಗಳು ಮಾಡ್ತಾಯಿದ್ರು. ಸೌರ ವೀಕ್ಷಣೆಯನ್ನು ಆ ಮೂಲಕ ಮಾಡ್ತಾಯಿದ್ರು. ಆದರೆ 1915 ಸುಮಾರಿಗೆ ರೇಡಿಯೋ ಆಸ್ಟ್ರಾನಮಿ ಅನ್ನುವಂಥದ್ದು ಒಂದು ಪ್ರಾರಂಭ ಆಯಿತು. ಬೆಳಕನ್ನು ಯಾವ ರೀತಿ ನಾವು ಸೂರ್ಯನಿಂದ ಬೆಳಕಿನ ಮೂಲಕ ಸೂರ್ಯನನ್ನು ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವೋ ಅದೇ ರೀತಿ ಸೂರ್ಯನಿಂದ ರೇಡಿಯೋ ಅಲೆಗಳು ಬರುತ್ತೆ. ಅದನ್ನು ಕೂಡ ದಾಖಲು ಮಾಡಿಕೊಂಡು ಭೂಮಿ ಮೇಲೆ ಆ ಮೂಲಕ ಅಭ್ಯಾಸ ಮಾಡುವುದು ಪ್ರಾರಂಭ ಆಯಿತು. ಇದೆಲ್ಲ ಆದ ಮೇಲೆ ಇನ್ನೂ ಸೂರ್ಯನನ್ನು ಕೂಲಂಕಷವಾಗಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ಸೂರ್ಯನಿಂದ ಬರುವಂತಹ ಬೇರೆ ಬಗೆಯ ವಿದ್ಯುತ್ ಕಾಂತೀಯ ತರಂಗಗಳಾದ ಅಲ್ಟ್ರಾವಯಲೆಟ್ ಅತಿನೇರಳೆ ಅಲೆಗಳು, ಇನ್ಫ್ರಾರೆಡ್ ಅವಕೆಂಪು ಅಲೆಗಳು ಹಾಗೂ ಕ್ಷಕಿರಣಗಳು ಅಂದರೆ ಎಕ್ಸ್ರೇಸ್, ಗಾಮಾ ಕಿರಣಗಳು, ಇವುಗಳೆಲ್ಲ ಭೂಮಿ ಮೇಲ್ಮೈಯನ್ನು ತಲುಪೋದೇ ಇಲ್ಲ. ನಮ್ಮ ವಾತಾವರಣ ಅದನ್ನೆಲ್ಲ ಫಿಲ್ಟ್ರ್ ಮಾಡಿಬಿಡುತ್ತೆ, ಶೋಧಿಸ್ಬಿಡುತ್ತೆ ಅದನ್ನು. ಅದು ಜೀವಿಗಳ ಉಳಿವಿನ ದೃಷ್ಟಿಯಿಂದ ಒಳ್ಳೆಯದು. ಆದರೆ ಸೂರ್ಯನನ್ನು ಕೂಲಂಕಷವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಮಾಡೋದಿಲ್ಲ. ಆದರೆ 1957 ಅಕ್ಟೋಬರ್ 4 ಭೂಮಿಯ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ 1 ಉಡಾಯಿಸಲ್ಪಟ್ಟ ನಂತರ ಪರಿಸ್ಥಿತಿ ಬದಲಾಯಿಸಿತು. ಅನೇಕ ಉಪಗ್ರಹಗಳು, ರೋಬಾಟ್ ಅಂತರಿಕ್ಷ ನೌಕೆಗಳು ಸೂರ್ಯನನ್ನು ಅಭ್ಯಸಿಸುವುದಕ್ಕೆ ಪ್ರಾರಂಭಿಸಿದವು. ಇವತ್ತು ಈ ನಿಟ್ಟಿನಲ್ಲಿ ನಾನು ತಮಗೆ ಹೇಳಬೇಕು ಅಂತ ಇರೋದು ನಮ್ಮದೇ ಆದ ಆದಿತ್ಯ L1 ಅನ್ನುವಂತಹ ಉಪಗ್ರಹದ ಬಗ್ಗೆ. ಈ ಆದಿತ್ಯ L1 ಅನ್ನೋ ಉಪಗ್ರಹ ಅನ್ನೋದಕ್ಕಿಂತ ರೋಬಾಟ್ ಅಂತರಿಕ್ಷ ನೌಕೆಯನ್ನು 2023 ಸೆಪ್ಟೆಂಬರ್ 2 ಭಾರತದ ಶ್ರೀಹರಿಕೋಟಾದಿಂದ ಭಾರತದ ಹೆಮ್ಮೆಯ ರಾಕೆಟ್ PSLVಯಲ್ಲಿ ಉಡಾಯಿಸಲಾಯಿತು. ಈ ನೌಕೆ ಸುಮಾರು 1500 ಕಿಲೋಗ್ರಾಮ್ನಷ್ಟು ಇರುವಂತಹ ಈ ನೌಕೆ ಎಲ್ಲಿದೆಯಪ್ಪ ಇವತ್ತು ಅಂದರೆ ನಾವು ಊಹೆ ಮಾಡೋದಕ್ಕೂ ಆಗಲ್ಲ. ಅಷ್ಟು ದೂರದಿಂದ ಸೂರ್ಯನನ್ನು 24 ಗಂಟೆಗಳ ಕಾಲವು ದಿನಕ್ಕೆ ಅದು ಸೌರ ವೀಕ್ಷಣೆಯನ್ನು ನಡೆಸ್ತಾ ಇದೆ.
ಇವತ್ತು ಆದಿತ್ಯ L1 ಅನ್ನುವಂಥ L1 ಅನ್ನುವಂತಹ ನೌಕೆ ಭೂಮಿಯಿಂದ ಇರುವ ದೂರ ಕೇವಲ 15 ಲಕ್ಷ ಕಿಲೋಮೀಟರ್ಗಳು. ಅಂದರೆ ಭೂಮಿಯಿಂದ ಚಂದ್ರ ಎಷ್ಟು ದೂರದಲ್ಲಿದ್ದಾನೋ ಅದರ 4 ಪಟ್ಟು ದೂರದಲ್ಲಿದೆ. ಇದರಲ್ಲಿ 7 ವೈಜ್ಞಾನಿಕ ಉಪಕರಣಗಳಿದೆ. ಯಾಕಪ್ಪ ನಾವು ಮೊದಲನೇದಾಗಿ ಈ ಆದಿತ್ಯ L1 ನೌಕೆನ ಇಷ್ಟು ದೂರ ಕಳಿಸಿದ್ದಕ್ಕೆ ಕಾರಣ ಏನು? ಭೂಮಿಗೆ ಹತ್ತಿರನೇ ಅದು ಭೂಮಿನ ಸುತ್ತುವಂತೆ ಮಾಡಿ ಯಾಕೆ ನಾವು ನೋಡೋಕ್ಕಾಗ್ತಾ ಇರಲಿಲ್ವಾ ಅಂದರೆ ಅದಕ್ಕೂ ಕಾರಣ ಇದೆ. ಸೂರ್ಯನನ್ನು ಯಾವುದೇ ಅಡೆತಡೆ ಇಲ್ಲದೆ 24 ಗಂಟೆಗಳ ಕಾಲ ದಿನಕ್ಕೆ ನೋಡಬೇಕು ನಾವು ಅಂದ್ಕೊಂಡ್ರೆ ಅದು ಸಾಧ್ಯ ಆಗೋದು ನಾವು ನೌಕೆಯನ್ನು ಭೂಮಿಯಿಂದ ಒಂದು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಸೂರ್ಯನ ದಿಕ್ಕಿನಲ್ಲೇ ಸ್ಥಾಪಿಸಿದರೆ ಆವಾಗ ಆ ಕಾರ್ಯ ಸಾಧ್ಯ. ಸ್ಥಿರತೆಯಿಂದ ಯಾವುದೇ ತೊಂದರೆ ಇಲ್ಲದೆ ಹೆಚ್ಚಿನ ಇಂಧನದ ಅಪವ್ಯಯ ಇಲ್ಲದೆ ನಾವು ಸೌರ ವೀಕ್ಷಣೆಯನ್ನು ನಡೆಸ್ಬೋದು. ಸುಮಾರು 1.5 ವರ್ಷದಿಂದ ಆದಿತ್ಯ L1 ಈ ಕೆಲಸವನ್ನೇ ಮಾಡ್ತಾಯಿದೆ. ಇದರಲ್ಲಿ 7 ವೈಜ್ಞಾನಿಕ ಉಪಕರಣಗಳಿದೆ. 7 ವೈಜ್ಞಾನಿಕ ಉಪಕರಣಗಳು. ಒಂದು, ಸೂರ್ಯನ ಕರೋನಾವನ್ನು ಅಭ್ಯಸಿಸುತ್ತೆ. ಇದನ್ನು ಬೆಂಗಳೂರಿನಲ್ಲಿರುವಂತಹ ಭಾರತೀಯ ಖಗೋತ ಮಂದಿರ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಕೋರಮಂಗಲದಲ್ಲಿದೆ. ಇವರೇ ಇದನ್ನು ನಿರ್ಮಾಣ ಮಾಡಿದ್ದಾರೆ. ವಿಸಿಬಲ್ ಎಮಿಷನ್ ಲೈನ್ ಕರೋನೋಗ್ರಾಫ್ ಅಂತ, ಕ್ಷಮಿಸಿ ಅದೆಲ್ಲ ಏನೇ ಇರಲಿ ಹೆಸರು, ಅದು ಸೂರ್ಯನ ಕರೋನಾವನ್ನು ಅಭ್ಯಸಿಸುತ್ತದೆ. ಅದೇ ರೀತಿ ಪುಣೆಯಲ್ಲಿರುವಂತಹ ಅಯುಕಾ ಅನ್ನುವಂತಹ ಮತ್ತೊಂದು ಸಂಸ್ಥೆ ಅಲ್ಟ್ರಾ ವೈಲೆಟ್ ಅಂದರೆ ಅತಿನೇಳೆ ಕಿರಣಗಳು ಸೂರ್ಯನಿಂದ ಹೊರಗೆ ಬರುತ್ತಲ್ಲ ಅದನ್ನು ಅಭ್ಯಸಿಸುವ ಮೂಲಕ ಸೂರ್ಯನ ದ್ಯುತಿಗೋಲ ಹಾಗೂ ಅದರ ಕ್ರೋಮೋಸ್ಫಿಯರ್ ವರ್ಣಗೋಲವನ್ನು ಅದು ಅಭ್ಯಸಿಸುತ್ತೆ. ಇನ್ನೆರಡು ಸೂರ್ಯನಿಂದ ಹೊರಬರುವಂತಹ, ನಾನು ಹೇಳಿದೆ ಸೌರ ಜ್ವಾಲೆಗಳು ಅಂತ ಉಂಟಾಗತ್ತೆ ಅಂದೆ. ಆಮೇಲೆ ಕರೋನಲ್ ಮ್ಯಾಸ್ ಅಂದರೆ ಕರೋನಾದಿಂದ ಅಪಾರವಾದ ಮಟ್ಟದಲ್ಲಿ ಕಣಗಳು ಹೊರಹೊಮ್ಮತ್ತೆ, ಇದು ಅಪಾಯಕಾರಿ ಅಂತ ಹೇಳಿದೆ. ಅದನ್ನು ಕ್ಷಕಿರಣಗಳ ಮೂಲಕ ಗಮನಿಸುವಂಥದ್ದು. ಅದನ್ನು ಇಸ್ರೋದ UR ರಾವ್ ಅಂತರಿಕ್ಷ ಕೇಂದ್ರ ಆ 2 ಉಪಕರಣಗಳನ್ನು ನಿರ್ಮಿಸಿದೆ. ಆ ಒಂದು ಟೆಲಿಸ್ಕೋಪ್ ಕೂಡ ಆದಿತ್ಯ L1 ನೌಕೆಯಲ್ಲಿದೆ. ಇದಲ್ಲದೆ ತಾನಿರುವ ಪ್ರದೇಶವನ್ನು ರುಚಿ ನೋಡಿ, ಅಂದರೆ ನೇರವಾಗಿ ಗ್ರಹಿಸಿ, ತಾನಿರುವ ಸ್ಥಳದಲ್ಲಿ ಯಾವ ರೀತಿ ಕಾಂತಕ್ಷೇತ್ರ ಇದೆ, ಕಣಗಳು ಯಾವ ರೀತಿ ಇದೆ, ಅಯಾನುಗಳು ಯಾವ ರೀತಿ ಇದೆ, ಇದನ್ನೆಲ್ಲ ಅಂದರೆ ವಿದ್ಯುತ್ ಪ್ರೇರಿತ ಕಣಗಳು ಯಾವ ರೀತಿ ಇದೆ, ಇದನ್ನೆಲ್ಲ ರುಚಿ ನೋಡಿ ಅದರ ಬಗ್ಗೆ ಅತ್ಯುಪಯುಕ್ತವಾದ ಮಾಹಿತಿಯನ್ನು ನೀಡುವಂತಹ ಮತ್ತೆ 3 ಉಪಕರಣಗಳಿದೆ. ಒಟ್ಟು 7 ವೈಜ್ಞಾನಿಕ ಉಪಕರಣಗಳು ಆದಿತ್ಯ L1ನಲ್ಲಿ ಇದೆ. ಹೀಗಾಗಿ ಇದು ಕಳೆದ 1.5 ವರ್ಷದಿಂದ ಅತ್ಯಂತ ನಿಖರವಾಗಿ ಅತ್ಯಂತ ತನ್ಮಯತೆಯಿಂದ ಇದು ಸೂರ್ಯನನ್ನು ವೀಕ್ಷಣೆ ಮಾಡ್ತಾಯಿದೆ. ಇದೆಲ್ಲ ಯಾಕಪ್ಪ ಮಾಡ್ತೀವಿ ಅಂದರೆ, ಇವತ್ತು ಈ ಆಧುನಿಕ ಯುಗದಲ್ಲಿ ಸೂರ್ಯನ ಬಗ್ಗೆ ನಾವು ಗಮನ ಹರಿಸೋದು ಬಹಳ ಮುಖ್ಯ. ಯಾಕಂದರೆ ನಾವು ವಿದ್ಯುತ್ತಿಗೆ, ಕಂಪ್ಯೂಟರ್ಗಳಿಗೆ, ಉಪಗ್ರಹಗಳಿಗೆ, ಇಂಟರ್ನೆಟ್ಗೆ, ಎಲೆಕ್ಟ್ರಾನಿಕ್ ಸಾಧನಗಳಿಗೆ ದಾಸರಾಗಿಬಿಟ್ಟಿದ್ದೀವಿ ಈ ಆಧುನಿಕ ಜಗತ್ತಿನಲ್ಲಿ. ಇದಿಲ್ಲದಿದ್ದರೆ ಸ್ವಲ್ಪ ನೆಮ್ಮದಿಯ ಕೆಲಮಟ್ಟಿಗೆ ಸೂರ್ಯನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ. ಯಾಕಂದರೆ ಸೂರ್ಯನಿಂದ ಹೊರಡುವ ಕಣ ವಿಕಿರಣಗಳ ಪ್ರವಾಹ ಸೌರ ಜ್ವಾಲೆಯಿಂದಾಗಿ ಆಗಿರ್ಬೋದು, ಅಥವಾ ಕಣಗಳ ಪ್ರವಾಹದಿಂದಾಗಿ ಆಗಿರ್ಬೋದು, ಕಾಂತಕ್ಷೇತ್ರದಿಂದ ಆದರೂ ಇರಬಹುದು. ಇವುಗಳಿಂದ ಭೂಮಿಯ ಕಾಂತಕ್ಷೇತ್ರಕ್ಕೆ ಘಾಸಿಯಾಗಿ ಉಪಗ್ರಹಗಳಿಗೆ, ಭೂಮಿಯನ್ನು ಸುತ್ತುತ್ತಿರುವಂತಹ ಉಪಗ್ರಹಗಳಿಗೆ ತೊಂದರೆ ಆಗ್ಬೋದು. ಭೂಮಿಯ ಮೇಲಿರುವಂತಹ ವಿದ್ಯುತ್ ಜಾಲಕ್ಕೆ, ಪವರ್ ಗ್ರಿಡ್ಗೆ ಅದಕ್ಕೆ ತೊಂದರೆ ಆಗ್ಬೋದು. ಅಂತರಿಕ್ಷದಲ್ಲಿರುವ ಗಗನಯಾತ್ರಿಗಳಿಗೆ ತೊಂದರೆ ಆಗ್ಬೋದು. ಈ ರೀತಿ ಅನೇಕ ರೇಡಿಯೋ ಸಂಪರ್ಕಕ್ಕೆ ತೊಂದರೆ ಆಗ್ಬೋದು ಭೂಮಿ ಮೇಲಿರೋದಕ್ಕೆ. ಈ ರೀತಿ ಸೂರ್ಯನ ಸಿಟ್ಟು, ಈ ರೀತಿಯ ಸೂರ್ಯನ ಸಿಟ್ಟು 11 ವರ್ಷಗಳಿಗೊಮ್ಮೆ ಕಂಡುಬರುತ್ತೆ. ಇದೇನು ಇವತ್ತು ನೆನ್ನೆದಲ್ಲ, ಇದು ಯಾವ ಕಾಲದಿಂದ ಇರೋದೆ. ಆದರೆ ಇವತ್ತು ವಿದ್ಯುತ್ನ ಮೇಲೆ, ಆಧುನಿಕ ತಂತ್ರಜ್ಞಾನದ ಮೇಲೆ ನಾವು ಅವಲಂಬಿತವಾಗಿರೋದ್ರಿಂದ ಸೂರ್ಯನ ಬಗ್ಗೆ ಹೆಚ್ಚಿನ ಗಮನವನ್ನು ಇಡೋದು ಬಹುಮುಖ್ಯ. ಈ ನಿಟ್ಟಿನಲ್ಲಿ ಏನಾದರೂ ಮುನ್ನೆಚ್ಚರಿಕೆ ನೀಡೋದು ಸಾಧ್ಯ ಆದರೆ ನಮಗೆ ಎಷ್ಟೋ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದರಲ್ಲಿ, ನಮ್ಮ ಜೀವನ ಮಟ್ಟವನ್ನು, ಆಧುನಿಕ ಜೀವನ ಮಟ್ಟವನ್ನು ಯಾವುದೇ ತೊಂದರೆ ಇಲ್ಲದೆ ಸಾಗಿಸುವಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಆದಿತ್ಯ L1 ಮುನ್ನೆಚ್ಚರಿಕೆ ನೀಡುವ ಕಾರ್ಯದಲ್ಲೂ ಕೂಡ ನೆರವಿಗೆ ಬರಬಲ್ಲಬಹುದು ಅನ್ನೋದು ವಿಜ್ಞಾನಿಗಳ ನಂಬಿಕೆಯಾಗಿದೆ. ಇದಲ್ಲದೆ ಪಾರ್ಕರ್ ಸೋಲಾರ್ ಪ್ರೋಬ್, ಪಾರ್ಕರ್ ಅಂತರಿಕ್ಷ ನೌಕೆ, ಇದು ಅಮೆರಿಕದ್ದು.
ಇದು ಸೂರ್ಯನ ಕರೋನಾ ಒಳಗೆ ಬಹುಮಟ್ಟಿಗೆ ಪ್ರವೇಶಿಸಿ ಅದು ಸೂರ್ಯನ ಬಗ್ಗೆ ಮಾಹಿತಿನ ಸಂಗ್ರಹಿಸ್ತಾ ಇದೆ. ನೋಡಿ, ಇವತ್ತು ಸೂರ್ಯ ಹತ್ರ ಹೋಗೋಕ್ಕಾಗತ್ತಾ ಅಂತ 50 ವರ್ಷದ ಹಿಂದೆ ಅಂದ್ಕೊಳ್ತಾ ಇದ್ವಿ. ಇವತ್ತು ಸೂರ್ಯನ ಹೊರ ವಾತಾವರಣವನ್ನೇ ಪ್ರವೇಶಿಸಿದೆ ಪಾರ್ಕರ್ ಸೋಲಾರ್ ಪ್ರೋಬ್. ಇದಲ್ಲದೆ ಯುರೋಪ್ನ ಮತ್ತೊಂದು ನೌಕೆ ಸೂರ್ಯನನ್ನು ಅನ್ವೇಷಿಸ್ತಾ ಇದೆ. ಹೀಗಾಗಿ ಅಂತರಿಕ್ಷ ತಂತ್ರಜ್ಞಾನದಿಂದ ಸೂರ್ಯನನ್ನು ಅಭ್ಯಸಿಸುವುದು ಸಾಧ್ಯ ಆಗಿದೆ. ಸೂರ್ಯನನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಜ್ಞಾನದಾಹವನ್ನು ತಣಿಸಿಕೊಳ್ಳುವುದು ಆ ದೃಷ್ಟಿಯಿಂದ ಎಷ್ಟು ಮುಖ್ಯವೋ, ನಮ್ಮ ಆಧುನಿಕ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದಲೂ ಸೂರ್ಯನ ಅಧ್ಯಯನ ಅತಿ ಮುಖ್ಯ. ಆ ಕೆಲಸದಲ್ಲಿ ನಮ್ಮ ಆದಿತ್ಯ L1 ನೌಕೆ ಇವತ್ತು ನಿರತವಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಭಾರತೀಯರಾದ ನಮ್ಮೆಲ್ಲರಿಗೂ ಖಂಡಿತ ಹೆಮ್ಮೆ ಆಗಬೇಕು. ಇದು ಇನ್ನಷ್ಟು ಇಂತಹ ನೌಕೆಗಳನ್ನು ಭಾರತ ಮುಂದೆ ಕೂಡ ಉಡಾಯಿಸಿ ತನಗೆ ಪ್ರಯೋಜನವನ್ನು ಪಡ್ಕೊಳ್ಳೋದಲ್ಲದೆ ಇಡೀ ಮಾನವ ಕುಲಕ್ಕೆ ಇದರ ಕೊಡುಗೆಯನ್ನು, ಇದು ನೀಡುವ ಮಾಹಿತಿಯನ್ನು ವಿತರಿಸುತ್ತೆ. ಆ ಮೂಲಕ ಮಾನವ ಕಲ್ಯಾಣಕ್ಕೂ ಕಾರಣ ಆಗತ್ತೆ ಅಂತ ಆಶಿಸೋಣ. ನಮಸ್ಕಾರ.